ಧಾರವಾಡ ಜಿಲ್ಲೆಯ 2 ಜಿಲ್ಲಾ ಬರ್ತವೆ. ಯಾವ ಜಿಲ್ಲಾ? ನವಲಗುಂದ, ನರಗುಂದ. 2 ನರಗುಂದನು ತಾಲೂಕನೇ ಅದು. ಅದನ್ನು ಗದಗ ಜಿಲ್ಲೆಯೊಳಗೆ ಬರ್ತದೆ. ಇದು ಧಾರವಾಡ ಜಿಲ್ಲೆದಾಗ ಬರುತ್ತೆ. ನರಗುಂದ ನವಲಗುಂದ ಅಂತ ಒಂದು 20 ಕಿಲೋಮೀಟರ್ ಎಲ್ಲ ಅಂತರದ, ಅಲ್ಲೇ ಹುಬ್ಳಿಗೆ ಹೋಗ್ತದೆ ಇವೆರಡು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳವರ ಮಹಾಪುರಾಣವನ್ನು ಈ ವರ್ಷ ಹಮ್ಮಿಕೊಳ್ಳಲಾಗಿದ್ದು, ಶರಣರು, ಸಂತರು, ಶಿವಯೋಗಿಗಳು, ಅವಧೂತರು, ಆರೂಢರು, ಋಷಿಗಳು, ಮುನಿಗಳು ಇವರೆಲ್ಲರೂ ಈ ಭುವಿಗೆ ಅವರು ಬಂದರು, ನಾವು ಬಂದೆವು. ಹೌದಲ್ಲ? ಶರಣ ಸಂತರು ಬಂದರು, ನಾವು ಬಂದೆವು. ಅವರು ತಾಯಿ ಗರ್ಭದಿಂದನೇ ಹುಟ್ಟಿದ್ದಾರೆ. ನಾವು ಕೂಡ ತಾಯಿ ತಂದೆಗಳ ಗರ್ಭದಿಂದ ಜನಿಸಿದ್ದೀವಿ. ಅವರು ಕೂಡ ನರದೇಹವನ್ನು ತಗೊಂಡು ಬಂದರು, ನಾವು ಕೂಡ ನರದೇಹವ ತಗೊಂಡು ಬಂದೀವಿ. ಆದರೆ ಅವರು ಉಳಿದ್ರು, ನಾವು ಉಳಿಯಲಿಲ್ಲ. ಇದ್ರ ಬಗ್ಗೆ ನಾವು ಒಂದಿಷ್ಟು ವಿಚಾರ ಮಾಡಬೇಕಾಗ್ತದೆ. ನಮ್ಮ ಹಾಗೇನೆ ನವಮಾಸದಲ್ಲಿ ಇದ್ದು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ನಮ್ಮ ಜೊತೆಯಲ್ಲಿನ ಬದುಕಿ, ನಮ್ಮ ಜೊತೆಯಲ್ಲೇ ಬಾಳಿ, ನಮ್ಮ ಜೊತೆನ ಹೋದ್ರು. ಆದರೆ ಅವರು ಜಗತ್ತಿನೊಳಗೆ ಅಮರವಾಗಿ ಉಳ್ಕೊಂಡ್ರು. ನಾವು ಮಾತ್ರ ಒಂದು ತಿಳಿಯಾದ ಬಳಿಕ ನಮ್ಮವರೆಲ್ಲ ನಮ್ಮನ್ನು ನೆನಪಾರ್ತಾರೆ. ಸುಮ್ಕೊಂಡ್ರು ಓಡಾಡ್ಬೇಡ್ರಿ. ಸ್ವಲ್ಪ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕು. ಯಾಕೆ ಅವರು ಉಳಿದ್ರು, ನಾವು ಯಾಕೆ ಉಳಿಲಿಲ್ಲ? ಅಂದ್ರೆ ಅವರು ಎಂಥ ಬದುಕು ಮಾಡಿದ್ರು, ನಾವೆಂಥ ಬದುಕು ಮಾಡಿದ್ದೀವಿ. ನಾವು ನಮಗಾಗಿ ಬದುಕಿದ್ದೀವಿ, ಅವರು ಮಾತ್ರ ನಿಮಗಾಗಿ ಬದುಕಿದ್ರು. ಇಷ್ಟೇ ವ್ಯತ್ಯಾಸದ. ಒಬ್ಬ ವಚನ ಬರೀತಾನೆ, ಯಾರ್ಯಾರೋ ಬಂದರು, ಯಾರ್ಯಾರೋ ಹೋದರು, ಬಳಿಕ ತಿಳಿದವರು ಹೋದರು, ತಿಳಿಲಾರದವರು ಹೋದರು. 3ನೇ ಸಾಲಿನಲ್ಲಿ ಹೇಳ್ತಾನವ, ಏನು? ತಿಳಿದವರ ಬದುಕು ಸ್ವಾರ್ಥಕವಾಯಿತು, ತಿಳಿಯಲಾರದವರ ಬದುಕು ನಿರರ್ಥಕವಾಯಿತು ಅಂತ. ಏನ್ ತಿಳ್ಕೋಬೇಕಾಗ್ಯದಪ್ಪ ಜೀವನದೊಳಗೆ? ಪ್ರತಿಯೊಂದು ಮನುಷ್ಯನಿಗೆ ಎಲ್ಲರಿಗೂ ಸುಖ ಬೇಕು ಅನ್ನುವಂಥದ್ದು ನಾನು ಹಿಡ್ಕೊಂಡು ಹೇಳ್ತೀನಿ. ನನ್ನ ಬಿಟ್ಟು ಹೇಳಲ್ಲ. ಪ್ರತಿಯೊಬ್ಬನಿಗೂ ಸುಖ ಬೇಕಾಗಿದೆ. ಸುಖದ ಸಲುವಾಗಿನ ಎಲ್ಲ ಮಾಡ್ತೀವಿ ನಾವು. ಸುಖಕ್ಕೆ ಬಿಟ್ಟು ಮತ್ತೇನಾರು ಮಾಡ್ತೀವೇನಪ್ಪ? ಮಾಡಲ್ಲ. ಒಕ್ಕಲತನ ಮಾಡಲಿ, ನೀರಾವರಿ ಮಾಡಲಿ, ಒಣ ಬೇಸಾಯ ಮಾಡಲಿ, ವ್ಯಾಪಾರ ಮಾಡಲಿ, ಉದ್ಯೋಗ ಮಾಡಲಿ, ನೌಕರಿ ಮಾಡಲಿ, ಏನು ಬೇಕಾದಿಲ್ಲ. ಯಾಕೆ ಮಾಡಲ್ಲಕ್ಕ? ಇದನ್ನು ಮಾಡಿದ್ರೆ ನನಗೆಷ್ಟು ಸುಖ ಆಗುತ್ತದೆ ಅನ್ನುವಂಥದ್ದೇ ಮೊಟ್ಟ ಮೊದಲಿಗೆ ಸುಖದ ಬಯಕೆಯನ್ನು ಒಳಗಿಟ್ಟುಕೊಂಡು ನಾವು ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಿ. ಆದರೆ ನಮ್ಮಲ್ಲಿ ಏನು ತೆಪ್ಪದ ಅಂತಂದ್ರೆ, ನಿಜವಾಗಿರತಕ್ಕಂಥ ಸುಖ ಎಲ್ಲಿಯದಪ್ಪ, ಎದರಾಗದಪ್ಪ, ಇದನ್ನ ನಾವು ಯಾರೂ ವಿಚಾರ ಮಾಡಿಲ್ಲ. ಅಧಿಕಾರದೊಳಗೆ ಸುಖ ಅದಂತ ಬಯಸಿದ್ದೀವಿ, ಮತ್ತು
ಗಂಡ ಹೆಂಡತಿಯ ಮಧ್ಯದಲ್ಲಿರ್ತಕ್ಕಂಥ ಅನುರಾಗದ ಸುಖ ಅಂತ ಭೋಗಿಸ್ತೀವಿ. ಮಕ್ಕಳ ಹೆತ್ತ ಮೇಲೆ ಮೋಹ ಮಮಕಾರದಿಂದ ವಾತ್ಸಲ್ಯದಿಂದ ಅಲ್ಲಿ ಸುಖ ಹುಡುಕಿವಿ. ಆದರೆ ಸುಖ ಇರುವುದು ಬ್ಯಾರೆ ಅದ, ನಾವು ಹುಡುಕುವುದು ಬ್ಯಾರೆ ಆಗಿದೆ. ಸುಖ ಇರುವುದು ಬೇರೆ ಅದ, ನಾವು ಹುಡುಕುವುದು ಬೇರೆ ಆಗಿದೆ. ಸುಖ ಈಗೇನು ನಮ್ಮ ಕಣ್ಣಿಗೆ ಕಾಣಿಸ್ತದೆ ಈ ಜಗತ್ತ, ಏನು ಕಾಣುತ್ತದಿಲ್ಲ ಇದೆಲ್ಲ. ಹಣ್ಣು ಬಂತು, ಹಾಲು ಬಂತು, ಹೈನು ಬಂತು, ಮೊಸರು ಬಂತು, ತುಪ್ಪ ಬಂತು, ಉಟ್ಕೊಳ್ಳೋದು ಬಂತು, ತೊಟ್ಕೊಳ್ಳೋದು ಬಂತು, ನೋಡೋದು ಬಂತು, ಮಾಡೋದು ಬಂತು, ಎಲ್ಲ ಬಂತು. ಆದ್ರೆ ಇದರಲ್ಲಿ ಸುಖ ಎಳ್ಳಷ್ಟು ಕೂಡ ಇಲ್ಲದ ಸುಖ. ಎಲ್ಲಿ ಅದಪ್ಪ ಸುಖ ಅಂದ್ರೆ ನಮ್ಮೊಳಗೆ ಅದು. ನಮ್ಮೊಳಗಿನ ಸುಖ ನಮಗೆ ಕಾಣಿಸ್ಬೇಕಾಗಿತ್ತು, ಅದರ ತೃಪ್ತಿ ನಮಗಾಗಬೇಕಾಗಿತ್ತು, ಅದರ ಅನುಭವ ನಮಗಾಗಬೇಕಾಗಿತ್ತು, ಅದರ ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತಂದ್ರೆ ಹೊರಗಿನ ಸುಖದ ಸುಪ್ಪತ್ತಿಗೆಯ ಏನದಲ್ಲ, ಮನಸ್ಸು ಹೊರಗೆ ಹೋಗ್ಯದಲ್ಲ, ಅದನ್ನ ಎಲ್ಲಿ ತನಕ ನಾವು ತ್ಯಾಗ ಮಾಡುವುದಿಲ್ಲ ಅಲ್ಲಿ ತನಕ ಒಳಗಿನ ಸುಖ ನಮಗೆ ಗೊತ್ತಾಗುವುದಿಲ್ಲ. ಸುಖದ ಗೊತ್ತೇ ಆಗುವುದಿಲ್ಲ. ಯಾವಾಗ ಸುಖದ ನೆಲೆಯನ್ನು ಗೊತ್ತಾತೋ ಅಂದೇ ಆ ಮನುಷ್ಯ ಸದಾ ಸುಖಿಯಾಗಿದ್ದಾನೆ. ಅವನಿಗೆ ಸತ್ರ ದುಃಖಿಲ್ಲ, ಹುಟ್ಟಿದರೆ ಆನಂದ ಇಲ್ಲ ಅವನಿಗೆ. ಆ ಬಳಿಕ ಈ ಸಂಪತ್ತು ಹಾಳಾದರೆ ಹಳಹಳಿ ಮಾಡಿಕೊಳ್ಳಲ್ಲ. ಬಹಳ ಸಂಪತ್ತು ಬಂದೈತಿ ಅಂತ ಅದ್ರ ಬಗ್ಗೆ ಅವ ಅಭಿಮಾನ ಪಡೋದಿಲ್ಲ, ಅದರ ಬದಲಾದಾಗ ಅವ ಅಹಂಕಾರ ಪಡೋದಿಲ್ಲ. ನಮ್ಮಲ್ಲಿರುವಂತ ಅಭಿಮಾನ, ನಮ್ಮಲ್ಲಿರುವಂತ ಅಹಂಕಾರ, ನಮ್ಗೆ ಅಹಂಕಾರ ಸಸ್ ಬರ್ತಿರ್ತದ. ಹೆಂಗ್ ಬರ್ತದಪ್ಪ? ನಿಂಬಾಳ ಗ್ರಾಮಕ್ಕೆ ನಾನು ಸುಮಾರು 30 ವರ್ಷಗಳ ಪರ್ಯಂತರವಾಗಿ ಬರುತ್ತೇನೆ. ಇಲ್ಲಿ ತನಕ ಜನ ನನ್ನನ್ನು ಬಹಳ ಪ್ರೀತಿ ಮಾಡ್ತಿದ್ರು, ಬಹಳ ಗೌರವ ಮಾಡ್ತಿದ್ರು. ನಮ್ಮ ಸಂಗೊಳ್ಳಿ ಮುತ್ಯ ಬಹಳ ಚಲೋ ಹಾಡ್ತಾನೆ, ಅವನಿಗೆ ಬಿಟ್ಟು ಮತ್ತೊಬ್ರಿಗೆ ಯಾರಿಗೆ ಹೇಳೋದು ಬೇಡ ಅಂತ ಹಿಂಗಂತಿದ್ರು. ಇನ್ನು ಹನುಮಂತರಾಯ ಮತ್ತು ಬಸವರಾಜ ಸಂಗೊಳ್ಳಿಗೆ ಮುತ್ಯ ನಂಗೆ ಹೇಳ್ತಾರ, ಹಾಡ್ತಾರಂತ ಹಿಂಗ ಜನ ಅಲ್ಲಕ್ಕತ್ತಂದ್ರೆ ಲಕ್ಷದಾಗಿಡ ನಾ ಹೇಳೋ ಮಾತ. ಯಾಕೆ? ಮನೆಗೆ ಬಂದಂತ ಸೊಸಿಯು ಅತ್ತಿಕ್ಕಿಂತಲೂ ಚಲೋ ಅಂದ್ರೆ ಸಂತೋಷ ಆಗ್ತೀರೇ, ಏನು ಸಿಟಿ ಬರ್ತೀರೇವ ನೀವು? ಆಗಲ್ಲ, ಸುಮ್ಮನೆ ಬಿಡೇವ ನೀವು. ನಾನು ಡಿಮಾಂಡ್ ಹಾಕಿ ಕಮ್ಮಿ ಮಾಡಿದಳ ಅಂತ ಸಿಟ್ಟು ಬರ್ತಿರ್ತಾಯಿದ್ದೀನಿ. ನನಗಿಂತ ಚಲೋ ಅನಿಸ್ಲಕತ್ತಲ್ಲ ಅಂತೇಳಿ ತಿಳ್ಕೊಂಡು ಇಲ್ಲಿ ಹೇಳೋ ತಾತ್ಪರ್ಯ ಅಂದ್ರೇನು? ಬಸವರಾಜ ಮತ್ತು ಹನುಮಂತಪ್ಪ ನನಗಿಂತಲೂ ಚಲೋ ಆದರಂದ್ರೆ ಆಗಬಹುದು, ಆಗಬಹುದು. ಎಲ್ಲ ಲಿಂಗ ಪ್ರಭುಗಳಿಗೆ ಲಚ್ಚಾಣದ ಸಿದ್ಧಲಿಂಗ ಉಪದೇಶ ಕೊಟ್ಟ, ಅನುಗ್ರಹ ಕೊಟ್ಟ. ಆದ್ರೆ ಸಿದ್ಧಲಿಂಗ ಮಹಾರಾಜನ ಮಠ ಹಿಂಗೆ ಬೆರಳಿಗೆ ಎಣಸಂಗದಾವ. ಲೆಕ್ಕ ಮಾಡಿದ್ರೆ ಎಲ್ಲ ಲಿಂಗನ ಮಠ ಜಗತ್ತು ತುಂಬ ಎಲ್ಲ, ಗೋವಾ, ತಮಿಳ್ನಾಡು, ಆಂಧ್ರ ಪ್ರದೇಶ, ಕೇರಳ, ಮುಂಬೈ, ಪುಣೆ ಎಲ್ಲ ಕಡೆ ಸುಮಾರು 300 ಮಠಗಳಕ್ಕಿಂತಲೂ ಹೆಚ್ಚಿನ ಮಠಗಳನ್ನು ಗುರುವಿನಕ್ಕಿಂತಲೂ ಮಿಕ್ಕಿ ಸ್ಥಾಪನ ಮಾಡಿದ್ದಾನೆ. ಆಗ್ಬೋದು. ಆದ್ರೆ ನಮಗಿಂತಲೂ ಮುಂದೆ ಹೋಗ್ತಾನಂತಂದ್ರೆ, ನಮ್ಗಿಂತಲೂ ಅವ ಶಕ್ತಿದಾಗ ಹೆಚ್ಚಿಗೆ ಆಗ್ಯಾನಂದ್ರೆ, ನಮ್ಗಿಂತಲೂ ಅವ ವಿದ್ಯಾದೊಳಗ ಜಾಸ್ತಿ ಆಗ್ಯಾನಂದ್ರೆ ಅದ್ರ ಬಗ್ಗೆ ನಮ್ಮ ಹೊಟ್ಯಾಗ ಆನಂದ ಇತ್ತು ಅಂದ್ರನ ಸುಖದ ನೆಲೆ ಗೊತ್ತಾಗ್ತದ. ಅವನ ಬೆಳವಣಿಗೆ ನನಗಾಗಿ ಬರಲಿಲ್ಲ ಅಂದ್ರೆ ನಾ ಗುರು ಇದ್ರಿ ಅಂತ ತಗೊಂಡು ಮಾಡೋದು, ನಾ ಸುಡುಗಾಡಿದ್ರೆ ಮಾಡೋದೇನು? ಸಂತೋಷ ಆಗ್ಬೇಕು, ಇಷ್ಟೇ ನನಗೆ ಸಂತೋಷ ಆಗ್ಬೇಕು. ಒಳಗ ಹಸನಿರಬೇಕು, ಒಳಗ ಸರಳಿರಬೇಕು, ಒಳಗ ನಿರ್ಮಲಿರಬೇಕು. ಎಷ್ಟು ನಾವು ಪುರಾಣ ಕೇಳರೇನು ಪ್ರಯೋಜನ ಅದ? ಎಷ್ಟು ಸಲ ಗುಡಿಗೆ ಹೋಗ್ಯಾರೆ ಮಾಡುವುದೇನದು? ಯಾವ ದೇವರಿಗೆ ಹರಕಿ ಹೊತ್ರಿ ಏನ್ ಮಾಡೋದು ಅದ? ಅವ್ರು ಹೇಳ್ತಾರ, ಹೇಸಿ ಗುಣಗಳು ಹಂತಿಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನಾದ ಕಡಿಕೊಳ್ಳದ ಮಡಿವಾಳಪ್ಪ ಹೇಳ್ತಾನೆ. ಹೌದಾ? ಊಟ ಮಾಡುವಂತ ತಾಟ, ಅಡಿಗೆ ಮಾಡುವಂತ ಗಡಿಗೆ
ಒಳಗ ಹೊರಗ ಹಸನಿತ್ತಂದ್ರೆ ನಾವು ಅದಕ್ಕೆ ನಂಬುತ್ತೀವಿಲ್ಲಪ್ಪ. ಹಂಗ ಮಲತ್ರಯಾದು ದೋಷಗಳು ಅಂತ ನಮ್ಮ ನಿಜಗುಣ ಶಾಸ್ತ್ರದಲ್ಲಿ ಮತ್ತು ವೇದಾಂತ ಪರಿಷತ್ತವ್ರು ಹೇಳ್ತಿರ್ತಾರೆ. ಮಲದೋಷ, ಆವರಣ ದೋಷ, ಇಕ್ಷುಪ್ ದೋಷ ಅಂತಂದ್ರೆ. ಮಲದೋಷ ಅಂದ್ರೆ ಏನಪ್ಪ? ನಾಲಿಗಿಂದ ಆಗ್ತಕ್ಕಂಥ ಪಾಪ ಮತ್ತು ಈ ಕೈಗಳಿಂದ ಆಗ್ತಕ್ಕಂಥ ಪಾಪ, ಆ ಬಳಿಕ ಮನಸ್ಸಿನಿಂದ ಆಗ್ತಕ್ಕಂಥ ಪಾಪ. ಇವು ಮೂರು ದೋಷಗಳು ಎಲ್ಲಿವರೆಗೆ ನಾವು ಕಳ್ಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲವೋ ಅಲ್ಲಿ ತನಕ ನಾವು ಈ ಭೂಮಿಗೆ, ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ನಿರರ್ಥಕ ಆಗುತ್ತದೆ, ಸಾರ್ಥಕತೆಯಾಗಲ್ಲ, ಅದರ ಲಾಭ ಆಗಲ್ಲ. ಗದ್ದಲ ಮಾಡ್ಬಿಡ್ರಿಪ್ಪ. ಅವ್ರೇನು ಆಟ ಆಡಕತ್ತಾರೆ ಏನಲ್ಲಿ ಕೇಳ್ರಿಪ್ಪ. ಚಲೋ ಸಂತೋಷವಾಗಿರ್ಲಿಕ್ಕೆ ಏನೂ ಹತ್ತಂಗಿಲ್ಲ. ಅದಕ್ಕೆ ಚಲೋ ಮನಸ್ಸು ಒಂದೇ ಹತ್ತದ, ಚಲೋ ಕೆಲಸ ಒಂದೇ ಹತ್ತದ. ನಾಲ್ಗಿಗೆ ಮಾತ್ರ ಒಂದು ತಲೆಯಾಗಿರಲಿ. ನಾಲ್ಗಿಗೆ ಹೆಂಗೆ ನಾವು ಬಿಗು ಹುಡುಕೋಬೇಕಂದ್ರೆ, ನಿಮ್ಮ ಮನ್ಯಾಗ ಅತ್ಯಂತ ಬೆರಿಕೆ ದನ ಇರ್ತದೆ ನೋಡ್ರಿ. ಬೆರಿಕೆ ದನ, ಹೂಡು ಎತ್ತಾಗಲಿ, ಹಿಂಡು ಎಮ್ಮೆ ಆಕಳಾಗಲಿ, ಇವಿದ್ದು ಅಂದ್ರೆ ಒಂದು ಸ್ವಲ್ಪ ತಲೆ ಹಾಕೋ ಚಟ ಇರ್ತದೆ ನೋಡ್ರಿ. ಅವಕ್ರ ಜೊತೆ ಎಷ್ಟು ಹುಷಾರಿರ್ತೀರಿ ನೋಡ್ರಿ, ಅದರ 100 ಪಟ್ಟು ನಾಲಿಗೆ ಜೊತೆಯಲ್ಲಿ ಹುಷಾರಿರ್ಬೇಕಾಗ್ತದೆ. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಆ ಪುರಾಣ ಈ ಪುರಾಣ ಶಾಸ್ತ್ರ ಅಂತ. ನಾಲಿಗೆ ನಾವು ಮಾತಾಡಿದ ಬಳಿಕ ಇನ್ನೊಮ್ಮೆ ಅವ್ರು ನನಗೆ ಮಾತಾಡುವಂಗೆ ಪ್ರೀತಿ ಮಾಡಬೇಕು. ಎಂಟು ಚಲೋ ಮಾತಾಡೋದಪ್ಪ, ಇನ್ನೊಮ್ಮೆ ಮಾತಾಡಿಸ್ಬೇಕಂತ ಅನ್ನುವಂಗೆ ಆಗಬೇಕು. ಮತ್ತು ಈ ನಾಲಿಗೆಲೇ ಒಂದಿಷ್ಟೇನರ ಶಬ್ದ ಕಠಿಣ ಹೋಯಿತು ಅಂತಂದ್ರೆ ಅವ್ರು ನಿಮ್ಮ ಮುಖನೂ ನೋಡಲ್ಲ, ಮತ್ತು ಎದರಿಗೆ ಹೊಂಟಿದೆ ಅಂದ್ರೆ ಎಲ್ಲರೇ ಒಂದು ಸಂಧಿ ಹಿಡಿದು ಅಡಿಗೆ ಕೂಡ್ತಿರ್ತಾರೆ. ಎರಡೂ ಮಾಡೋದು ಇದೇ ನಾಲಿಗೆನೇ. ಅದಕ್ಕೆ ಯಾವಾಗಲೂ ಈ ನಾಲಿಗೆಗೆ ಒಳ್ಳೆಯದ ಕೆಲಸನ ಕೊಡಬೇಕು. ಒಳ್ಳೆಯ ಕೆಲಸ ಅಂದ್ರೆ ಏನಪ್ಪ? ಚಲೋ ಮಾತಾಡೋದು, ಸರಳ ಮಾತಾಡೋದು, ಮೃದುವಾಗಿ ಮಾತಾಡೋದು, ನೈವಿನಯದಿಂದ ಮಾತಾಡೋದು. ಆ ಬಳಿಕ ಈ ಕೈಗಳಿಗೆ ದಾನ, ಧರ್ಮ, ಅನ್ಯರ, ವಯೋವೃದ್ಧರ, ತಾಯಿ ತಂದೆಗಳ ಅವರು ಬಹಳ ಸೋತಿದ್ರು ಅಂತಂದ್ರೆ ಅವ್ರ ಸೇವಾ ಮಾಡ್ಲಿಕ್ಕೆ ಇವಿಷ್ಟು ಬಳಸ್ಬೇಕು. ಆ ಬಳಿಕ ಮನುಷ್ಯ ಅದು ಹೆಂಗಿರಬೇಕಂದ್ರೆ, ನಾವು ಮುಖ ನೋಡಿಕೊಳ್ಳುವಂಥ ಕನ್ನಡಿಯಂತಿರಬೇಕು. ಇವಿಲ್ಲದೆ ಹೋದರೆ ನಿಷ್ಪ್ರಯೋಜನದನ್ನುವಂಥ ಮಾತನ್ನು ಮಹಾತ್ಮರು ಹೇಳ್ತಾ ಇದ್ದಾರೆ. ನವಲಗುಂದದ ನಾಗಲಿಂಗ ಸ್ವಾಮಿಗಳು ನವಲಗುಂದದಲ್ಲಿ ಅವರು ವಿಶ್ವಕರ್ಮ ಸಮಾಜದಲ್ಲಿ ಅವ್ರ ಜನ್ಮ ಆಗ್ತದೆ. ನನಗೆ ಕಾರ್ಯಕ್ರಮ ಒತ್ತಡದೊಳಗೆ ಸ್ವಲ್ಪ ಅದನ್ನು ನೋಡ್ಲಿಕ್ಕಾಗಲಿಲ್ಲ. ನನಗೆ ನಾಗಲಿಂಗನ ಪುರಾಣ ಅನ್ನೋದೇ ಮಡಿವಾಳಪ್ಪನ ಪುರಾಣ ಅಂತೇಳಿ ತಿಳ್ಕೊಂಡು ನಾನು ಅದನ್ನು ಸ್ವಲ್ಪ ಅಧ್ಯಯನ ಮಾಡಿದೆ. ಇವತ್ತು ಹುಳಗೇರಿ ಗ್ರಾಮದಲ್ಲಿ ಅವರು ವಿಶ್ವಕರ್ಮ ಬ್ರಾಹ್ಮಣರು ಅಂಥೇಳಿ ಅವ್ರಿಗೆ 2 ಹೆಸರದ ಅವ್ರ ತಂದೆಗೆ. ಮೌನಾಚಾರ್ಯ ಅಂತ ವ್ಯಾಕರಣದಲ್ಲಿ ಕರ್ಕೊಂಡು ಬಂದರು, ಗ್ರಾಮೀಣದವನಿಗೆ ಮಾನಪ್ಪ ಅಂತ ಕರ್ಕೊಂಡು ಬಂದರು. ಅಂದರೆ ಊರಾಗ ಕರಿತಿರ್ತಾರಲ್ಲ ಹಂಗೆ. ಮಾನಪ್ಪ, ಅವನ ಧರ್ಮಪತ್ನಿ ನಾಗಮ್ಮ ದೇವಿ ಅಂತ. ಅವರ ಸಂಭೂತನೇ ನಾಗಲಿಂಗ ಸ್ವಾಮಿಗಳು. ಆದರೆ ಇಂಥ ಪವಾಡ ಪುರುಷ ಹುಟ್ಟಲಿಕ್ಕೇನು ಕಾರಣ ಅಂತಂದರೆ, ಅವರ ತಾಯಿಯ ನಾಗಮ್ಮ ಇದ್ಲಲ್ಲ ಮತ್ತು ತಂದೆ ಮಾನಪ್ಪೇನಿದ್ನಲ್ಲ. ಈಗ ನೀವು ನವರಾತ್ರಿ ಮಹೋತ್ಸವ ಅಂತ ಮಾಡ್ತೀರಿ ನೋಡ್ರಿ, ಘಟ ಸ್ಥಾಪನೆ ಮಾಡಿ ನವಧಾನ್ಯಗಳನ್ನು ಮಣ್ಣಾ ಕೂಡಿಸಿ ಅದಕ್ಕೆಲ್ಲ ಪೂಜೆ ಮಾಡಿ ಬೆಳೆಸ್ತಿರಲ್ಲ. ಆ ಪೂಜೆಯನ್ನು ಆ ಯಮ್ಮ ಬಹಳ ಶ್ರದ್ಧೆಯಿಂದ ಮಾಡಿದ್ಲಂತ. ನವರಾತ್ರಿ ಮಹೋತ್ಸವದಲ್ಲಿ ಉಪವಾಸ ಮಾಡಿ ಆ ಭಗವತಿ ಜಗದಂಬೆ ಕಾಲಿಕಾ ಭವಾನಿ ಪ್ರಸನ್ನ ಆಗುವಂತೆ ಆ ನವರಾತ್ರಿ ಮಹೋತ್ಸವದಲ್ಲಿ 9 ದಿನಗಳ ಪರ್ಯಂತ ದೇವಿ ಪೂಜಾ, ಅರ್ಚನಾ, ಉಪಾಸನ ಇದನ್ನೆಲ್ಲ ಬಹಳ ಭಕ್ತಿಲಿ ಮಾಡಿದಾಗ ಕಾಲಿಕಾ ಭವಾನಿ ತಾಯಿ ನಾಗಮ್ಮಳಿಗೆ ಸ್ವಪ್ನದೊಳಗೆ ಬಂದು
ಅಮ್ಮ ತಾಯಿ ಪತಿವ್ರತ ಶಿರೋಮಣಿಯಳೆ ಪತಿಪಾರಾಯಣಳಾಗಿರತಕ್ಕಂಥ ನಾಗಮ್ಮ, ನಿನ್ನ ನವರಾತ್ರಿ ಮಹೋತ್ಸವಕ್ಕೆ, ನವರಾತ್ರಿ ಉಪವಾಸಕ್ಕೆ, ನೀನು ಮಾಡಿದಂಥ ನವರಾತ್ರಿ ಪೂಜಾಕ್ಕೆ ನನಗೆ ಅತ್ಯಂತ ಸಮಾಧಾನ ಆಗಿದೆ, ಶಾಂತಿಯಾಗಿದೆ ಮತ್ತು ತೃಪ್ತಿಯಾಗಿದ್ದೇನೆ. ಅದಕ್ಕೆ ನನಗೇನು ಇಚ್ಛೆ ಆಗ್ಯದಂತಂದ್ರೆ ನಿನ್ನ ಶ್ರದ್ಧೆ, ಭಕ್ತಿ, ಪ್ರೀತಿ ಇದನ್ನು ನೋಡಿ ನಾನು ನಿನ್ನ ಹೊಟ್ಟಿಲೆ ಗಂಡು ಮಗುವಾಗಿ ಜನ್ಮ ತಾಳಬೇಕು ಅಂತ ನನ್ನ ಆಸೆಯಾಗಿದೆ. ಅದಕ್ಕೆ ನಾನು ನಿನ್ನ ಗರ್ಭದಲ್ಲೇ ಅವತಾರ ತಗೋತೀನಿ ಎನ್ನುವಂಥ ಮಾತನ್ನು ಕಾಲಿಕಾ ಭವಾನಿ ತಾಯಿ ನಾಗಮ್ಮ ಅಂದ್ರೆ ನಾಗಲಿಂಗ ಸ್ವಾಮಿಗಳ ತಾಯಿಗೆ ಸ್ವಪ್ನದಲ್ಲಿ ಭಗವತಿ ಹೇಳಿದ್ದಾಳೆ ಅಂತ ಪುರಾಣದಲ್ಲಿ ಬರ್ತದೆ. ನಾಗಲಿಂಗ ಸ್ವಾಮಿಗಳು ಹೇಗೆ ಹುಡ್ತಾನನ್ನುವಂಥ ವಿಷಯ ನಾವು ನಾಳೆ ನೋಡೋಣ. ನಾಗಲಿಂಗ ಸ್ವಾಮಿ ಪುರಾಣ ನಾಳೆ ಹಿಡ್ಕೊಂಡು ಸ್ವಲ್ಪ ಅದನ್ನು ಜನ್ಮನ ಮಾಡಬೇಕು ನಾಳೆ, ಮತ್ತು ಅವ್ರ ತೊಟ್ಲು ಕಾರ್ಯಕ್ರಮ ಮಾಡಬೇಕಂತ ನಾನು ವಿಚಾರ ಮಾಡಿದ್ದೀನಿ. ಸಮಯ ಕಡಿಮೆ ಅದಾವ, ಅಷ್ಟರೊಳಗವರು ಬಹಳ ಪವಾಡನ್ನು ಮಾಡಿದ್ದಾರೆ. ಅಮೋಕ್ಷದಿನ ಪವಾಡಂತೂ ನೀವು 30 ವರ್ಷಗಳ ಪರ್ಯಂತ ಕೇಳ್ತಾ ಇದ್ದೀರಲ್ಲ, ಆ ಪವಾಡಗಳು ಕೂಡ ಅವರ ಹಾಗೇನೆ ಇವರು ಕೂಡ ಅನಂತ ಪವಾಡಗಳನ್ನು ಮಾಡಿದ್ದಾರೆ. ಅವರ ಲೀಲಾಮೃತವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ